ಹಾಗೆಯೇ ತಿಂಡಿಗೆ ಅಂತ ಹೇಳಿ ನಾನು ಇವತ್ತು ಬಿಳಿ ಹೋಳಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಮ್ಮ ಪಾಪ ತುಂಬಾನೇ ಹಠ ಮಾಡ್ತಿದ್ರು ಅಂತ ಅವ್ರನ್ನ ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬಂದಿದ್ರೆ ಸಾಕು, ಕುದಿ ಹಾಕೊಂಡಿರುವಂತಹ ಅಕ್ಕಿ ಹಿಟ್ಟು ನೋಡಿ ಈ ರೀತಿ ಉಂಡೆ ಕಟ್ಟಕ್ಕೆ ಬರಬೇಕು. ಎಷ್ಟೊಂದು ಸಾಫ್ಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮನೆಗೆಲ್ಲರೂ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಇದು ಸಂಡೇ ವ್ಲಾಗ್ ಇದಾಗಿರುತ್ತೆ. ಸಂಡೇ ಮಾರ್ನಿಂಗ್ ಇಂದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಹಾಗಾಗಿ ಇವತ್ತು ಬಿಳಿ ಹೋಳಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಮೈದಾ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಬಿಟ್ಟಿದ್ದೀನಿ. ಅಕ್ಕಿ ಹಿಟ್ಟನ್ನ ಕುದಿ ಹಾಕೊಳ್ತಾ ಇದ್ದೀನಿ. ನಮ್ಮ ಪಾಪನು ತುಂಬಾನೇ ಹಠ ಮಾಡ್ತಿದ್ರು. ನಾನು ಏನಾರು ಅಡುಗೆ ಮಾಡ್ಬೇಕಾದ್ರೆ ಅವರು ಕೂಡ ಬಂದು ನಾನು ಅಡುಗೆ ಮಾಡೋದನ್ನ ನೋಡ್ಬೇಕು ಅಂತ ಹಠ ಮಾಡ್ತಾರೆ. ಮಕ್ಳಿರೋ ಮನೆ ಅಂದಮೇಲೆ ಸಾಮಾನ್ಯ ಅಲ್ವಾ, ಏನಾದ್ರು ಕೆಲಸ ಮಾಡ್ತಾ ಇದ್ರೆ ನಾವು ಮಾಡ್ತೀವಿ ಅಥವಾ ನಿಮ್ ಜೊತೆ ನಾವು ನೋಡ್ತೀವಿ ಅನ್ನೋ ಕೀಟ್ಲೆ ಇದ್ದಿದ್ದೆ. ಮೊದಲಿಗೆ ನಾನು ಬಾಂಡ್ಲಿಗೆ 1 ಕಪ್ ಅಳತೆ ಪ್ರಕಾರ 2 ಕಪ್ ನೀರು ಹಾಕೊಂಡು ಅದೇ ಅಳತೆ ಕಪ್ ಪ್ರಕಾರ ನಾನು ಹಿಟ್ಟನ್ನು ಹಾಕೊಳ್ತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೂಡ ಹಾಕೊಬಹುದು. ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಒಂದು ಕುದಿ ಬರಬೇಕು. ಕುದಿ ಬಂದ್ ಆದ ನಂತರ ನಾನು ನೋಡಿ ಈ ಕಪ್ಪಲ್ಲಿ 2 ಕಪ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ. ಇದೇ ಕಪ್ಪಲ್ಲಿ 1.25 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಿದ್ದೀನಿ. ಹಾಗೆ ಉದ್ರೊಟ್ಟಿ ಅಂತ ಕೂಡ ಮಾಡ್ಕೊಬಹುದು. ಇದರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅಡುಗೆ ಮಾಡ್ತಾ ಇದ್ರೆ ನಮ್ಮ ಪಾಪ ಬಂದು ಎತ್ಕೊಂಬಮ್ಮ ಎತ್ಕೊ ಅಂತಿದ್ರು, ಅಥವಾ ಅವ್ರಿಗೆ ಕಾರ್ಟೂನ್ ಚೇಂಜ್ ಮಾಡ್ಬೇಕಂದ್ರು ಅಷ್ಟೇ. ಅಮ್ಮ ನಾನು ಕಾರ್ಟೂನ್ ಚೇಂಜ್ ಮಾಡ್ಕೊಡ್ಬಾ ಅಂತ ಕೂಡ ಹಠ ಮಾಡ್ತಾರೆ. ಇನ್ನೇನು ಎತ್ಕೊಂಡೆ ಮಾಡ್ಕೊಳ್ಳೋಣ ಅಂತ ಅವನು ಕೂಡ ಎತ್ಕೊಂಡು ಕೂರಿಸ್ಕೊಂಡಿಲ್ವಾ ಹಸಿ ಆಗ್ತದಂತೆ. ಅಲ್ಲಿ ಕಾರ್ಟೂನ್ ಕೂಡ ಹಾಕಿದ್ದೆ, ಆದರೆ ಅವ್ರಿಗೆ ಇಂಟ್ರೆಸ್ಟ್ ನಾನು ಏನು ಅಡುಗೆ ಮಾಡ್ತಿದ್ದೀನಿ ಅದನ್ನ ನೋಡಬೇಕು ಅಂತ, ಹಾಗಾಗಿ ಕೂರಿಸ್ಕೊಂಡಿದ್ದೀನಿ. ಸಂಡೇ ಬಂದ್ರೆ ನಿಧಾನಕ್ಕೆ ಅಡುಗೆ ಮಾಡ್ಕೊಬೇಕು. ಹಸ್ಬೆಂಡ್ ಕೂಡ ಆರಾಮ ಮಲ್ಕೊಂಡಿದ್ರು, ಸಂಡೇ ಲೀವ್ ಇತ್ತು ಅಂತೇಳಿ. ಪಾಪ ಕೂಡ ಬೆಳಗ್ಗೆ ಟಿಫನ್ ಕೂಡ ಅಷ್ಟೇ, ಸಂಡೇ ಬಂದ್ರೆ ಲೇಟ್ ಆಗಿ ಆಗೋದು. ಟಿಫನ್ ತಿನ್ನೋಷ್ಟಿಗೆ ಲಂಚ್ ಆಗಿ ತಿಂತೀವಿ. ಮಧ್ಯಾಹ್ನ 12 ಗಂಟೆ ಆಗೋಗುತ್ತೆ. ಎಲ್ಲ ಮಾಡಿ ಮುಗಿಸಿ ತಿನ್ನೋಷ್ಟೊತ್ತಿಗೆ ಬಿಳಿ ಹೋಳಿಗೆ ಆಗಿರೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮಾಡ್ಕೊಳ್ಳೋಕ್ಕೆ, ಹಾಗಾಗಿ ನಿಧಾನ ಆದ್ರೂ ಪರವಾಗಿಲ್ಲ ಅಂತ ಮಾಡ್ಕೊಳ್ತೀನಿ. ವಾರಕ್ಕೆ 1 ಸರಿ 2 ಸರಿ ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ. ಉದ್ರೊಟ್ಟಿ ಮಾಡೋಣ ಅನ್ಕೊಂಡೆ, ಹಸ್ಬೆಂಡ್ ಬಿಳಿ ಹೋಳಿಗೆ ಮಾಡಿ ಸಾಂಬಾರ್ ಮಾಡಮ್ಮ ಚೆನ್ನಾಗಿರುತ್ತೆ ಅಂದ್ರು. ಅದಕ್ಕೆ ಮೆಂತೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಚಟ್ನಿ ಮತ್ತೆ ಸಾಂಬಾರ್ ಎರಡೂ ಕೂಡ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಮತ್ತೆ ಏನು ಅಡುಗೆ ಊಟ ಮಾಡಲ್ವಲ್ಲ, ಹಾಗಾಗಿ ಒಮ್ಮರೆ ನೈಟ್ಗೆ ಅಂತ ಸಾಂಬಾರ್ ಕೂಡ ಮಾಡ್ಕೊಂಡಿದ್ದೆ. ಅದು ಗಂಟು ಬೀಳದೆ ಇರುತ್ತೆ, ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸುಡ್ತಾ ಇದೆ. ಪಾಪು ಕೆಳಗಡೆ ಇಳಿಯೋ ಅಂದ್ರೆ ಇಳಿಯಲ್ಲ ಅಂತ ಹಠ ಮಾಡ್ತಿದ್ರು, ಹಾಗಾಗಿ ಅವ್ರನ್ನ ಕೂರಿಸ್ಕೊಂಡು ಅವ್ರಿಗೆ ಏನ್ ಇಷ್ಟ ಹೊತ್ತಾ ನಾನು ಕೈ ಆಡ್ತೀನಿ ಇದನ್ನ ನನಗೂ ಕೊಡು ಅಂತ ಹಠ ಮಾಡ್ತಾ ಇದ್ರಾಗಿ ತುಂಬಾ ಸುಡ್ತಾ ಇದೆ, ಬೇಡ ಪುಟ್ಟ ಅಂತ ಹೇಳ್ದೆ. ಹಾಗಾಗಿ ಸರಿ ಮಮ್ಮ ಅಂತೇಳಿ ಸುಮ್ನೆ ಕುತ್ಕೊಳ್ತಾರೆ. ಕೆಲವು ಸರಿ ಮಾತ್ರ ಕೀಟ್ಲೆ ಮಾಡ್ತಾರೆ. ಹೆಣ್ಮಕ್ಳಿಗೆ ಸಂಡೇ ಬಂದ್ರೆ ಎಷ್ಟೊಂದು ಖುಷಿ ಅಲ್ವಾ, ಲೇಟ್ ಆಗಿ ಎದ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಕೊಬಹುದು ಅಂತ. ನೋಡಿ ಈ ರೀತಿ ಒಂದ್ ಸ್ವಲ್ಪನೂ ಗಂಟು ಇಲ್ದೇ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಉಂಡೆ ಕಟ್ಟಿದ್ರು ಅಷ್ಟೇ ಎಲ್ಲೂ ಹೊಡಿಬಾರ್ದು, ಆ ರೀತಿ ನೋಡಿ ಎಲ್ಲೂ ಕೂಡ 1 ಗಂಟು ಕೂಡ ಆಗಿಲ್ಲ. ಹಾಗೆ ನೋಡಿ ನಿಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆ ಉಂಡೆಗಳನ್ನ ಕಟ್ಟಿಟ್ಕೊಬಹುದು. ನಾನು ಉಂಡೆ ಎಲ್ಲ ಫಸ್ಟ್ಗೆ ಕಟ್ಟಿಟ್ಕೊಂಡ್ಬಿಡ್ತೀನಿ, ತದನಂತರ ತಟ್ಕೊಳ್ತೀನಿ. ಹಾಗೆ ಉಳಿದ್ರೆ ಮತ್ತೆ ನೈಟ್ಗೆ ಕೂಡ ಮಾಡ್ಕೊಳ್ತೀನಿ, ಏನು ಹಾಳಾಗಲ್ಲ. ಹಾಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ಬಿಳಿ ಹೋಳಿಗೆ. ನಮ್ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನ ಕುದಿ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ನಾನು ಹೋಳಿಗೆ ತಟ್ಟೋ ರೀತಿನೇ ಅದಕ್ಕೆ ಮೈದಾ ಹಿಟ್ಟಿಗೆ ಒಳಗಡೆ ಅಕ್ಕಿ ಹಿಟ್ಟನ್ನ ತುಂಬಿಕೊಂಡು ಚೆನ್ನಾಗಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಒಬ್ಬಟ್ಟಿಗೆ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ರೀತಿನೇ ಮಾಡ್ಕೊಳ್ಳೋದು, ಅದೇ ರೀತಿ ಪ್ರೋಸೆಸ್ ಕೂಡ ಅದು ತುಂಬಾನೇ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಚಟ್ನಿ ಸಾಗು ಅಥವಾ ಮೆಂತೆ ಚಟ್ನಿ ಆ ರೀತಿ ಕಾಂಬಿನೇಷನ್ ಅಲ್ಲಿ ಕೂಡ ತಿನ್ಬೋದು, ಅಥವಾ ಪಲ್ಯ ಕೂಡ ರೆಡಿ ಮಾಡ್ಕೊಂಡು ತಿನ್ಕೊಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನಾನೀಗ ಸ್ವಲ್ಪ ಬೇಗನೆ ಆಗ್ಲಿ ಅಂತೇಳಿ ಇದ್ರ ಜೊತೆ ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರಿಗೂ ಇಷ್ಟ. ಊರಲ್ಲಿ ಕೂಡ ಪ್ರತಿ ಸರಿ ಮಾಡ್ತಾರೆ ನಾವು ಊರಿಗೆ ಹೋದಾಗ. ನನ್ನ ಹಸ್ಬೆಂಡ್ಗಂತೂ ತುಂಬಾನೇ ಇಷ್ಟ ಬಿಳಿ ಹೋಳಿಗೆ. ಹಾಗೆ ನನ್ನ ಅಜ್ಜಿ ಮಾಡುವ ಉದ್ರೊಟ್ಟಿ ಕೂಡ ಅಷ್ಟೇ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಾನು ಅದನ್ನ ಟ್ರೈ ಮಾಡಿಲ್ಲ, ಟ್ರೈ ಮಾಡಿದಾಗ ಒಮ್ಮೆ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಅದು ಪ್ರೊಸೆಸ್ ಹೀಗೆ ಇರುತ್ತೆ, ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ತುಂಬಾನೇ ಚೆನ್ನಾಗಿರುತ್ತೆ ಆ ಅದು ಕೂಡ ಉದ್ರೊಟ್ಟಿ. ಹಾಗಾಗಿ ನಾನು ಒಂದ್ಸರಿ ಮಾಡಿದಾಗ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ನೋಡಿ ಹೋಳಿಗೆ ರೀತಿನೇ ತಟ್ಕೊಂಡು ಹಂಚ್ ಮೇಲೆ ಹಾಕೊಂಡು ಬೇಯಿಸ್ಕೊಬಹುದು. ಹೋಳಿಗೆ ಯಾವ ರೀತಿ ಬರುತ್ತೆ ಅದೇ ರೀತಿ ಪ್ರೋಸೆಸ್ ಎಲ್ಲ ಮಾಡ್ಕೊಡೋದು ತುಂಬಾ ಈಸಿ ಕೂಡ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ನನಗೆ ಫ್ರೈ ಪ್ಯಾನ್ ಎತ್ಕೊಂಡು ನೀಟಾಗಿ ವಿಡಿಯೋ ಮಾಡ್ಕೊಳಕ್ ಆಗ್ತಾ ಇಲ್ಲ, ಹಾಗೆ ಒಂದ್ ಕೈಯಲ್ಲಿ ಅಡಿಗೆ ಮಾಡ್ಕೊಳ್ತಾ ಒಂದ್ ಕೈಯಲ್ಲಿ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದೀನಿ. ನೋಡಿ ಎಷ್ಟು ಸಾಫ್ಟ್ ಕೂಡ ಬಂದಿರುತ್ತೆ ಗೊತ್ತಾ. ಅದು ನನಗೆ ತೋರ್ಸಕ್ ನೀಟಾಗಿ ಆಗ್ತಾ ಇಲ್ಲ, ಹಾಗಾಗಿ ಹಾಗೆ ಮಾಡಿರೋ ವಿಡಿಯೋ ತೋರಿಸಿ. ನಮ್ಮ ಪಾಪ ಅದ್ರ ಮಧ್ಯೆ ಅಮ್ಮಮ್ಮ ಕೊಡು ಅಂತ, ಹಾಗಾಗಿ ಅವ್ರಿಗೂ ಕೂಡ ಕೈಯಲ್ಲಿ ಸುತ್ಕೊಡೋರು ಕೂಡ ಆರಾಮಾಗಿ ತಿಂತಾರೆ ಅಂತ ಹೇಳಿ ಅವ್ರಿಗೂ ಕೂಡ ಕೊಡ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟ್ ಕೂಡ ಬಂದಿರುತ್ತೆ, ಅಷ್ಟೇ ಸಾಫ್ಟ್ ಕೂಡ ಬಂದಿದೆ ಬಿಳಿ ಹೋಳಿಗೆ ಕೂಡ. ಆದ್ರೆ ಇದ್ರ ಜೊತೆಗೆ ಬಾಳೆಹಣ್ಣು ಸಿಕ್ಕಣೆ ಮಾವಿನ ಹಣ್ಣು ಸಿಕ್ಕಣೆ ಮಾಡ್ಕೊಂಡು ತಿನ್ಬೋದು. ಕೊಡ್ಬೇಕಾ
ಥ್ಯಾಂಕ್ ಯು. ಹೌದು, ಎಷ್ಟು ಸಾಫ್ಟ್ ಬಂದಿದೆ. ಮಾರ್ನಿಂಗ್ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಅಥವಾ ಆಫೀಸ್ ಸಿಂಪಲ್ ಆಗಿ ಬಿಳಿ ಹೋಳಿಗೆ ಕೂಡ ಮಾಡಿ ಕೊಡ್ಬೋದು. ಸಾಂಬಾರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನಾನು ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಆಗಿತ್ತಲ್ವಾ, ಹಾಗಾಗಿ ಹಸ್ಬೆಂಡು ಹೊರಗಡೆ ಹೋಗ್ಬರೋಣ ಅಂತ ಮುಂಚಿತವಾಗಿ ಹೇಳಿದ್ರು. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇ ನಾವು ಕೂಡ ಹೊರಗೆ ಹೊರಟಿದ್ವಿ. ಎಲ್ಲಿಗೆ ಔಟಿಂಗ್ ಕರ್ಕೊಂಡು ಹೋಗ್ತಿದ್ರೆ ಅಥವಾ ಏನಾದ್ರು ತಿನ್ಬಿಟ್ಟೆ ಮನೆಗೆ ಬರೋದು, ಮತ್ತೆ ಮನೇಲಿ ಅಡಿಗೆ ಮಾಡ್ಬೇಡಮ್ಮ ಅಂತ ಹೇಳಿದ್ರು. ಹಾಗಾಗಿ ನೈಟ್ಗೆ ಅಂತ ನಾನು ಏನು ಕೂಡ ಅಡಿಗೆ ಮಾಡಿರ್ಲಿಲ್ಲ. ಓಲ್ ಫ್ಯಾಮಿಲಿ ಕೂಡ ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದೀವಿ. ಹಸ್ಬೆಂಡು ತಿಂಗಳಲ್ಲಿ ಒಂದ್ಸರಿ ಅಂತ ಈ ರೀತಿ ಹೊರಗಡೆ ಊಟಕ್ಕೆ ಅಂತ ಕೂಡ ಕರ್ಕೊಂಡು ಹೋಗ್ತಾರೆ. ನೈಟ್ ಹೊತ್ತು ಈ ಥರ ಬರೋದು ಅಂತ ಚೆಂದ ಅನಿಸುತ್ತೆ ಅಲ್ವಾ? ಅಪರೂಪಕ್ಕೆ ಎಲ್ಲಾದರೂ ಬಂದಾಗ ಖುಷಿನೋ ಖುಷಿ. ಪಾಪ ಹೋಗ್ಬೇಕಾದ್ರೆ ತಿರುಮಿಸಿ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ನೋಡಿದ್ರೆ ಅಷ್ಟರೊಳಗೆ ನಾವು ಬರೋಷ್ರೊಳಗೆ ಖಾಲಿ ಆಗ್ಬಿಟ್ಟಿತ್ತು. ಹೇಳಿದ್ರು ಸಂಡೇ ಸಾಟರ್ಡೆ 5 ಗಂಟೆಯಿಂದ ಇರುತ್ತೆ, ಬೇಕಾದ್ರೆ ನೀವು ಬೇಗನೆ ಬರಬೇಕು ಅಂತ ಕೂಡ ಹೇಳಿದ್ರು. ನಾವು ಹೋಗೋಷ್ರೊಳಗೆ ಖಾಲಿ ಆಗ್ಬಿಟ್ಟಿತ್ತು. ಹಾಗಾಗಿ ಏನ್ ಮಾಡೋದು ಅಂತೇಳಿ ಬೇರೆ ಕಡೆ ಹೋಗೋಣ ಅಂತ ಕೂಡ ಹೊರಟ್ವಿ. ಅಜ್ಮೀರ್ ಅವಿನ್ಯೂಲ್ ಕೂಡ ಸಿಗುತ್ತೆ, ಅಲ್ಲೂ ಕೂಡ ಏನೋ ಸ್ನಾಕ್ಸ್ ತಿನ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹಸ್ಬೆಂಡು ಅಲ್ಲೂ ತಿರುಮಿಸಿ ಪಾರ್ಸೆಲ್ ತಗೊಂಡು ಊಟಕ್ಕೆ ಅಂತ ಹೊರಗಡೆ ಹೋಗೋಣ ಬಾರಮ್ಮ ಅಂತೇಳಿ ಹಸ್ಬೆಂಡು ಆರ್ಡರ್ ಕೂಡ ಕೊಡಕ್ಕೆ ಹೋಗಿದ್ರು. ಅಷ್ಟರೊಳಗಡೆ ನಮ್ಮ ಪಾಪ ಕೂಡ ಹಠ ಮಾಡ್ತಿದ್ರು. ಅವ್ರನ್ನ ಕರ್ಕೊಂಡು ಟೇಬಲ್ ಕೂರ್ಸ್ಕೊಳ್ಳೋದೆ ಒಂದು ಕೂಡ. ಹೊರಗಡೆ ಎಲ್ಲ ಕರ್ಕೊಂಬಂದಾಗ ಮಕ್ಕಳನ್ನ ನಿಭಾಯಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ತಿರುಮಸಿನ ಟ್ರೈ ಮಾಡೋಣ ಅಂತೇಳಿ ಓಪನ್ ಮಾಡ್ತಿದ್ವಿ. ಅಲೋ ಇರ್ಲಿಲ್ಲ, ಪರ್ಮಿಷನ್ ತಗೊಂಡು ಸರಿ ನಾವು ಹೊರಗಡೆ ಮೇಲೆ ತಿಂತಾ ಇರೋದು. ತುಂಬಾನೇ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತಿರುಮಸು. ಮನೇಲಿ ಕೂಡ ಈಸಿಯಾಗಿ ಕೂಡ ಮಾಡ್ಕೊಬಹುದು. ಅಷ್ಟೊಂದು ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ವರ್ತ್ ಅನ್ನಿಸ್ತು ಕೂಡ. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತಲ್ವಾ? ಪಾಪ ಕೂಡ ಅಷ್ಟೇ ಇಷ್ಟಪಟ್ಟು ತಿಂದ್ರು. ಒಂದ್ಸರಿ ತಿನ್ಸಿ ಪದೇ ಪದೇ ಕೇಳ್ತಾರೆ. ಹಾಗಾಗಿ ನಾವು ನೋಡೋಣ ಟೇಸ್ಟ್ ಹೇಗಿರುತ್ತೆ ಟ್ರಯಲ್ಗೆ ಅಂತ ತಗೊಂಡ್ಬಂದಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋದ್ರೆ ಖುಷಿನೇ ಬೇರೆ. ಈ ರೀತಿ ಹೊರಗಡೆ ಎಲ್ಲ ಫ್ಯಾಮಿಲಿ ಔಟಿಂಗ್ ಬಂದಾಗ ತುಂಬಾನೇ ಚೆನ್ನಾಗಿರುತ್ತಲ್ಲ. ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಊಟ ಮಾಡ್ಬೋದು. ಮನೇಲಾದ್ರೆ ಅವ್ರಿಗೆ ಒನ್ ಟೈಮ್ ಡ್ಯೂಟಿ ನೈಟ್ ಮಾತ್ರ ಸಿಕ್ಕ. ಹೊರಗಡೆ ಎಲ್ಲ ಈ ರೀತಿ ಬಂದಾಗ ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಪಾಪಗಂತೂ ತಿರುಮಸಿ ತುಂಬಾನೇ ಇಷ್ಟ ಆಯ್ತು. ಇನ್ನೇನು ಪನ್ನೀರ್ ಬಟರ್ ಮಸಾಲ ಹಾಗೆ ಸ್ವಲ್ಪ ತಿಂದ್ಬಿಟ್ಟು ಮನೆಗೆ ಅಂತ ಎತ್ತಿಟ್ಕೊಂಡ್ವಿ. ಹಸ್ಬೆಂಡ್ ಕೂಡ ಹಿಡ್ಕೊ, ಇಲ್ಲಿ ಇಟ್ಕೊ, ಬೇಗ ತಿನ್ನು. ತಿನ್ನು, ಬೀಳಿಸಂಗಿಲ್ಲ. ಬೌಲ್ನ ಪಾಪು ತಿನ್ನು, ಬೇಗ ತಿನ್ನು, ಬೇಗ ತಿನ್ನು ತಿನ್ನು ತಿನ್ನು. ಎಲ್ಲಿಗೆ ಹಂಗೆ ಓಡ್ತೀಯಾ? ನೀನು ಹಿಡಿಯೋಕ್ಕೆ ಒಬ್ರು ಆಳ್ಬೇಕು ನಮಗೆ. ನೀನೇ ಬೈಕ್ ಓಡಿಸ್ತೀನೋ? ಹಾಗೆ ಮನೆ ಕೂಡ ಬಂದ್ವಿ. ಹಾಗೆ ಪುಟ್ಟ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಹಾಗೆ ಹೇಗೆ ಬರ್ತಿದೆ ವ್ಲಾಗ್ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಾಚಿಂಗ್.